ಗೆದ್ದಿದ ತಕ್ಷಣ ಇಡೀ ಪ್ರಪಂಚನೇ ಗೆದ್ದೆ ಅನ್ನೋ ಭ್ರಾಂತಿಲ್ ಬದುಕ್ಬೇಡ. ಒಬ್ಬನ್ ಮೈ ಮುಟ್ಟಕ್ಕಿಂತ ಮುಂಚೆ ಆ ವ್ಯಕ್ತಿ ಯಾರು, ಯಾರ್ ಕಡೆಯವನು, ಯಾವ ಮನೆತನಕ್ಕೆ ಸೇರಿದವನು ಅಂತ ತಿಳ್ಕೊಳ್ಳೋದು ಮುಖ್ಯ. ಬಾಗಲಕೋಟೆಗೆ ಹೋಗಿ ಕೇಳು ಸಿಂಹದ ವಂಶ ಅಂತಾರೆ, ಚಿತ್ರದುರ್ಗದಲ್ಲಿ ಹೋಗಿ ಕೇಳು ಚಿರತೆ ಪರಂಪರೆ ಅಂತಾರೆ, ಹುಬ್ಳಿಗೆ ಹೋಗಿ ಕೇಳು ಹುಲಿ ಮನೆತನ ಅಂತಾರೆ. ಅಷ್ಟೇ ಯಾಕೆ ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿ ನಿಂತ್ಕೊಂಡು ಕೇಳು ನಮ್ಮ ವಂಶದ ಹೆಸರನ್ನ ಕೂಗ್ ಹೇಳ್ತಾರೆ. ಲಕ್ಷ್ಮೀ ಬೇಡವ್ವ, ಸರ್ಕೋ. ನಿಮ್ ವಂಶದ ಬಗ್ಗೆ ಕೇಳಿದ್ರೆ ಮಾತ್ರ ಹೇಳೋದು, ನಾನು ನೋಡಿದ್ರನೆ ಹೇಳ್ತಾರೆ. ಚಿರತೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ಈ ಸೂರ್ಯ ಬಂದ್ರೆ ಈ ಮೂರು ಇರುತ್ತೆ. ನಮ್ಮೂರಲ್ಲಿ ನನ್ನ ಸೋಲ್ಜರ್ ಅಂತಾರೆ. ಸೋಲ್ಜರ್ ಅಂದ್ಮೇಲೆ ದೇಶ ಕಾಯ್ಬಿಟ್ಟು ಇಲ್ಲೇನ್ ಕೆಣ್ಸ್ಕಿಳಕ್ ಬಂದಿದ್ಯಾ? ಅಯ್ಯಲ್ಲೇ ಬೇಕುಫಾ, ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಲ್ಜರ, ಮಗನ್ ಬಗ್ಗೆ ಯೋಚನೆ ಮಾಡೋ ತಂದೆನು ಸೋಲ್ಜರ, ಒಬ್ಬ ತಾತ ಅಜ್ಜಿ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನು ಸೋಲ್ಜರ. ಅಷ್ಟೇ ಯಾಕೆ ಪ್ರತಿದಿನ ಪ್ರತಿ ಕ್ಷಣ ಈ ದೇಶದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರೇ ಅನ್ಕೊಂತಾ ಇದ್ದೆ. ಬಾರ್ಡರ್ಗೆ ಹೋಗ್ಬೇಕಾಗಿತ್ತು ನಾ ದೇವ್ರು ಯಾಕಪ್ಪ ಇಲ್ಲಿ ಕರ್ಕೊ ಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನ್ ಯುದ್ಧ ಮಾಡ್ಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಕು ಬೇಡ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಬಾರ್ಡರ್ ನೀನ್ ದಾಟ್ಬೇಡ, ನಾನೇ ದಾಟ್ತೀನಿ.